ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎಲ್ಲ ಅದಲು ಬದಲು ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲ ಬದಲಾವಣೆಗೆ ಮುಂದಾಗಿರುವಂತಹ ಹೈಕಮಾಂಡ್ ಎಲ್ಲವೂ ಕೂಡ ಅದಲು ಬದಲು ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲ ಬದಲಾವಣೆಗೆ ಮುಂದಾಗಿರುವಂತಹ ಹೈಕಮಾಂಡ್ ಸಿದ್ದರಾಮಯ್ಯ ಆಡಳಿತ ದರ್ಬಾರ್ಗೆ ಬ್ರೇಕ್ ಬೀಳುತ್ತಾ? ಡಿಕೆ ಶಿವಕುಮಾರ್ ಪಕ್ಷದ ಸಂಘಟನೆಗೂ ಕೂಡ ಬ್ರೇಕ್. ಎಲ್ಲವೂ ಕೂಡ ಅದಲು ಬದಲಾಗ್ತಾ ಇರುವಂಥದ್ದು. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಸಿದ್ದರಾಮಯ್ಯ ಆಪ್ತರಿಗೆ ಪಕ್ಷ ಸಂಘಟನೆಯ ಟಾಸ್ಕ್ ಏನಾದರೂ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಡಿಕೆಶಿಗೆ ಸರ್ಕಾರ ನಡೆಸುವಂತಹ ಟಾಸ್ಕ್ ಅನ್ನ ಕೊಟ್ಟಿದೆ. ಕೆಪಿಸಿಸಿ ಅಧ್ಯಕ್ಷ ಆಯ್ಕೆ ಬಗ್ಗೆಯೂ ಕೂಡ ಹೈಕಮಾಂಡ್ ಒಲವನ್ನ ತೋರಿಸ್ತಾ ಇರುವಂಥದ್ದು. ಸೊ ಡಿಕೆಶಿ ಆಪ್ತರಿಗೆ ಕೆಪಿಸಿಸಿ ಹುದ್ದೆ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತರಿಗೆ ಪಕ್ಷ ಸಂಘಟನೆಯ ಟಾಸ್ಕ್ ಒಲ್ದು ಬರುತ್ತಾ? ಕೆಪಿಸಿಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಆಯ್ಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಬಹುತೇಕವಾಗಿ ಸತೀಶ್ ಜಾರಕಿಹೊಳಿಯೇ ಕೆಪಿಸಿಸಿ ಅಧ್ಯಕ್ಷ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲ ಬದಲಾವಣೆ. ಸಿದ್ದರಾಮಯ್ಯ ಆಡಳಿತ ದರ್ಬಾರ್ಗೆ ಇದೀಗ ಬ್ರೇಕ್ ಬೀಳತ್ತಾ ಅಥವಾ ಡಿಕೆಶಿ ಪಕ್ಷದ ಸಂಘಟನೆಗೆ ಬ್ರೇಕ್ ಬೀಳತ್ತಾ? ಡಿಸಿಎಂ ಸ್ಥಾನ ಯಾರಿಗೆ ಒಲ್ದು ಬರುತ್ತೆ? ಸಿದ್ದರಾಮಯ್ಯ ಆಪ್ತರಿಗೆ ಸಿಗತ್ತಾ? ಆಲ್ರೆಡಿ ಡಿಲೀಟ್ ಅಂತ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಆಯ್ಕೆ ಬಗ್ಗೆ ಕೂಡ ಹೈಕಮಾಂಡ್ ಒಲವನ್ನ ತೋರಿಸ್ತಾ ಇದೆ. ಡಿಕೆಶಿ ಆಪ್ತರಿಗೆ ಕೆಪಿಸಿಸಿ ಹುದ್ದೆ ಸಿಗೋದು ಡೌಟ್ ಅಂತ ಕೂಡ ಅಂದಾಜಿಸಲಾಗ್ತಾ ಇರುವಂಥದ್ದು. ಸೊ ಕೆಪಿಸಿಸಿ ಸಾರಥಿ ಯಾರಾಗ್ತಾರೆ ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ. ಈಶ್ವರ್ ಖಂಡ್ರೆಯ ಅಥವಾ ಬಿಕೆ ಹರಿಪ್ರಸಾದ? ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತು ಎಂಬಿ ಪಾಟೀಲ್ ಮಧ್ಯೆ ಕೂಡ ಫೈಟ್ ನಡೀತಾ ಇರುವಂಥದ್ದು. ಸೊ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ. ಈಶ್ವರ್ ಖಂಡ್ರೆ ಮತ್ತು ಬಿಕೆ ಹರಿಪ್ರಸಾದ್. ಸಿದ್ದರಾಮಯ್ಯ ಆಪ್ತರಿಗೆ ಪಕ್ಷ ಸಂಘಟನೆಯ ಟಾಸ್ಕ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಇದೆ. ಒಂದು ಕಡೆ ಡಿಕೆಶಿಗೆ ಸರ್ಕಾರ ನಡೆಸುವಂತಹ ಟಾಸ್ಕ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಮತ್ತೊಂದು ಕಡೆ. ಸೊ ಕೆಪಿಸಿಸಿ ಅಧ್ಯಕ್ಷ ಆಯ್ಕೆ ಬಗ್ಗೆ ಕೂಡ ಹೈಕಮಾಂಡ್ ಒಲವನ್ನ ತೋರಿಸ್ತಾ ಇದೆ. ಸೊ ಏನಾಗುತ್ತೆ, ಏನಾಗಬಹುದು ಅನ್ನುವಂತಹ ಕುತೂಹಲ ಮತ್ತೊಂದು ಕಡೆ. ಹೈಕಮಾಂಡ್ ನಿರ್ಧಾರ ಆ್ಯಂಡ್ ಆಫ್ಟರ್ ದಟ್ CLP ಸಭೆ ಆದ ನಂತರವೇ ಎಲ್ಲವೂ ಕೂಡ ಫೈನಲೈಸ್ ಆಗುವಂಥದ್ದು.